ಹಾಯ್ ಎಲ್ಲರಿಗೂ ನಮಸ್ತೆ. ಜ್ಞಾನ ಭಂಡಾರ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಅಭ್ಯರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಂಥ ಹುದ್ದೆಗಳನ್ನು ನೋಡೋಣ. ನೇಮಕಾತಿ ಇಲಾಖೆ ಅಂತ ಬಂದರೆ ಅಭ್ಯರ್ಥಿಗಳೇ, ಕೇಂದ್ರ ಮೀಸಲು ಪೊಲೀಸ್ ಪಡೆ ಅಂದರೆ CRPF, ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ ಅಂತ ಅಭ್ಯರ್ಥಿಗಳೇ. ಈ ಒಂದು ನೇಮಕಾತಿ ಇಲಾಖೆಯಲ್ಲಿ ಎಷ್ಟು ಹುದ್ದೆಗಳು ಖಾಲಿವೆ ಅಂತಂದರೆ ಒಟ್ಟು 9,195 ಹುದ್ದೆಗಳು ಖಾಲಿವೆ ಅಭ್ಯರ್ಥಿಗಳೇ. ಹುದ್ದೆಯ ಹೆಸರುಗಳು ಏನು ಅಂದರೆ ಕಾನ್ಸ್ಟೇಬಲ್ ಟ್ರೇಡ್ಸ್ಮ್ಯಾನ್ ಹುದ್ದೆಗಳು ಅಂತ ಅಭ್ಯರ್ಥಿಗಳೇ. ಈ ಒಂದು ಹುದ್ದೆಗೆ ವಿದ್ಯಾರ್ಹತೆಯನ್ನು ನೋಡೋಣ. ಮೊದಲನೇದಾಗಿ ಚಾಲಕ ಹುದ್ದೆಗಳಿಗೆ ವಿದ್ಯಾರ್ಹತೆಯನ್ನು ನೋಡುವುದಾದರೆ ಮೆಟ್ರಿಕ್ಯುಲೇಷನ್ ಪ್ಲಸ್ ಹೆವಿ ಟ್ರಾನ್ಸ್ಪೋರ್ಟ್ ವೆಹಿಕಲ್ ಚಾಲನಾ ಪರವಾನಗಿ ಹೊಂದಿರಬೇಕು ಅಭ್ಯರ್ಥಿಗಳೇ. ನಂತರದಾಗಿ ಎರಡನೆಯ ಹುದ್ದೆಯಾಗಿ ಮೋಟಾರ್ ಮೆಕ್ಯಾನಿಕ್ ವೆಹಿಕಲ್ ಹುದ್ದೆಗಳಿಗೆ ವಿದ್ಯಾರ್ಹತೆಯನ್ನು ನೋಡುವುದಾದರೆ ಮೆಟ್ರಿಕ್ಯುಲೇಷನ್ ಪ್ಲಸ್ ಮೆಕ್ಯಾನಿಕ್ ಮೋಟಾರ್ ವೆಹಿಕಲ್ನಲ್ಲಿ 2 ವರ್ಷಗಳ ITI ಪ್ಲಸ್ 1 ವರ್ಷದ ಅನುಭವವನ್ನು ಹೊಂದಿರಬೇಕು ಅಭ್ಯರ್ಥಿಗಳೇ. ನಂತರ ಇತರ ಎಲ್ಲ ಟ್ರೇಡ್ಸ್ಮ್ಯಾನ್ಸ್ ಹುದ್ದೆಗಳು ಅಂದರೆ ಅಭ್ಯರ್ಥಿಗಳೇ, ಧೋಬಿ ಆಗಿರ್ಬೋದು, ಕುಕ್ ಆಗಿರ್ಬೋದು, ನಂತರ ಕಾರ್ಪೆಂಟರ್ ಆಗಿರ್ಬೋದು, ಇಂತಹ ಹುದ್ದೆಗಳಿಗೆ ಸಂಬಂಧಿತ ಟ್ರೇಡ್ನಲ್ಲಿ ವಿದ್ಯಾರ್ಹತೆಯನ್ನು ಹೊಂದಿರಬೇಕಂತೆ ಅಭ್ಯರ್ಥಿಗಳೇ. ನಂತರ ಪೋನಿಯರ್ ವಿಂಗ್ಸ್ ಅಥವಾ ಮೆಷನ್ಸ್ ಅಥವಾ ಎಲೆಕ್ಟ್ರಿಷಿಯನ್ನಲ್ಲಿ ಈ ಹುದ್ದೆಗಳಿಗೆ ಸಂಬಂಧಿತ ವಿದ್ಯಾರ್ಹತೆಯನ್ನು ನೋಡೋದಾದರೆ ಮೆಟ್ರಿಕ್ಯುಲೇಷನ್ ಪ್ಲಸ್ ಸಂಬಂಧಿತ ಟ್ರೇಡ್ನಲ್ಲಿ 1 ವರ್ಷದ ಅನುಭವ ಹೊಂದಿರಬೇಕು ಅಭ್ಯರ್ಥಿಗಳೇ. ನಂತರ ಈಗ ಏನು ಹೇಳಿದ್ವಿ, ಪಯೋನಿಯರ್ ವಿಂಗ್ ಅಥವಾ ಮೆಷನ್ಸ್ ಅಥವಾ ಎಲೆಕ್ಟ್ರಿಷಿಯನ್ನಲ್ಲಿ ಅವರಿಗೆ ಆದ್ಯತೆಯನ್ನು ಬೇಗ ನೀಡಬೇಕು ಅಂತ ಹೇಳಿದ್ರೆ ITI ಮಾಡಿದ ಅಭ್ಯರ್ಥಿಗಳಿಗೆ ತುಂಬ ಆದ್ಯತೆ ಇರುತ್ತೆ ಅಭ್ಯರ್ಥಿಗಳೇ. ನಂತರ ದೈಹಿಕ ಮಾನದಂಡ ನೋಡೋದಾದರೆ ಅಭ್ಯರ್ಥಿಗಳೇ, ಪುರುಷರು ಮತ್ತು ಮಹಿಳೆಯರಿಗೆ ದೈಹಿಕ ಮಾನದಂಡ ಇರುತ್ತದೆ. ಇದರಲ್ಲಿ ಪುರುಷರಿಗೆ ಎತ್ತರ 170 ಸೆಂಟಿಮೀಟರ್ ಇರಬೇಕು, ಎದೆಯ ಸುತ್ತಳತೆ 80 ಸೆಂಟಿಮೀಟರ್ ಇರಬೇಕು. ಕನಿಷ್ಠ ವಿಸ್ತರಣೆ ಮಾಡಿದಾಗ 5 ಸೆಂಟಿಮೀಟರ್ ಸುತ್ತಳತೆ ಪುರುಷರಲ್ಲಿ ಎಕ್ಸ್ಪೆಂಡ್ ಆಗಬೇಕು ಅಭ್ಯರ್ಥಿಗಳೇ. ನಂತರ ಮಹಿಳೆಯರಿಗೆ ಅಂತ ಬಂದರೆ ಹೈಟು 157 ಸೆಂಟಿಮೀಟರ್ ಬರಬೇಕು ಅಭ್ಯರ್ಥಿಗಳೇ. ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ದೈಹಿಕ ಮಾನದಂಡವು ಮೀಸಲಾತಿ ಅನುಗುಣವಾಗಿ ಸಡಿಲಿಕೆಯನ್ನು ನೀಡಲಾಗಿರುತ್ತೆ. ವಯಸ್ಸಿನ ಮಿತಿ ನೋಡೋದಾದರೆ ಕಾನ್ಸ್ಟೇಬಲ್ ಅಂದರೆ ಚಾಲಕ ಹುದ್ದೆಗಳು ವಯಸ್ಸಿನ ಮಿತಿಯನ್ನು ನೋಡೋದಾದರೆ 21 ರಿಂದ 27 ವರ್ಷ ನೀಡಲಾಗಿದೆ. ನಂತರ ಇತರ ಕಾನ್ಸ್ಟೇಬಲ್ ಹುದ್ದೆಗಳು ಅಂದರೆ ಟ್ರೇಡ್ಸ್ಮ್ಯಾನ್ಸ್ ಹುದ್ದೆಗಳಿಗೆ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ 18 ರಿಂದ 23 ವರ್ಷ ಮೀಸಲಿಡಿಸಲಾಗಿದೆ. OBC ಅಭ್ಯರ್ಥಿಗಳಿಗೆ 3 ವರ್ಷ ಸಡಿಲಿಕೆ ನೀಡಲಾಗಿದೆ. ಹಾಗೆಯೇ SC/ST ಅಭ್ಯರ್ಥಿಗಳಿಗೆ 5 ವರ್ಷ ಸಡಿಲಿಕೆಯನ್ನು ನೀಡಲಾಗಿರುತ್ತೆ ಅಭ್ಯರ್ಥಿಗಳೇ. ನಂತರ ಅರ್ಜಿ ಶುಲ್ಕ, ಸಾಮಾನ್ಯ ವರ್ಗ ಅಥವಾ OBC ಅಭ್ಯರ್ಥಿಗಳಿಗೆ ₹100 ಅರ್ಜಿ ಶುಲ್ಕಗಳನ್ನಾಗಿ ನೀಡಲಾಗಿದೆ. ನಂತರ ಮಹಿಳೆ ಅಥವಾ SC/ST ಅಭ್ಯರ್ಥಿಗಳು ಅಥವಾ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಶುಲ್ಕ ವಿನಾಯಿತಿಯನ್ನು ನೀಡಲಾಗಿರುತ್ತೆ ಅಭ್ಯರ್ಥಿಗಳೇ. ನಂತರ ಈ ಒಂದು ಕಾನ್ಸ್ಟೇಬಲ್ ಹುದ್ದೆಗೆ ನೇಮಕಾತಿ ವಿಧಾನ ಅಂತ ನೋಡೋದಾದರೆ ಅಭ್ಯರ್ಥಿಗಳೇ, ನೇಮಕಾತಿ ಪ್ರಕ್ರಿಯೆಯು ದೈಹಿಕ ಪರೀಕ್ಷೆ ಇರುತ್ತೆ ಅಭ್ಯರ್ಥಿಗಳೇ. ಹಾಗೆ ಕಂಪ್ಯೂಟರ್ ಆಧಾರಿತ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಒಳಗೊಂಡಿರುತ್ತೆ. ನಂತರ ವೈದ್ಯಕೀಯ ಪರೀಕ್ಷೆಯನ್ನು ಒಳಗೊಂಡಿರುತ್ತೆ ಅಭ್ಯರ್ಥಿಗಳೇ. ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸುವ ವಿಧಾನ ನೋಡೋದಾದರೆ CRPF ಇಲಾಖೆಯ ಅಧಿಕೃತ ವೆಬ್ಸೈಟ್ ಪ್ರವೇಶಿಸಿ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕು ಅಭ್ಯರ್ಥಿಗಳೇ. ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ನೋಡುವುದಾದರೆ 20 ಏಪ್ರಿಲ್ 2026 ಪ್ರಾರಂಭ ದಿನಾಂಕ ಆಗಿರುತ್ತೆ ಅಭ್ಯರ್ಥಿಗಳೇ. ನಂತರ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ನೋಡುವುದಾದರೆ 19 ಮೇ 2026 ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಆಗಿರುತ್ತೆ. ಈ ಒಂದು ಹುದ್ದೆಗೆ ಸಂಬಂಧಪಟ್ಟ ಸಂಕ್ಷಿಪ್ತ ಮಾಹಿತಿಯನ್ನು ನೋಡಲು ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕನ್ನು ಹಾಕಿರ್ತೇನೆ ಅಭ್ಯರ್ಥಿಗಳೇ, ನೀವು ಹೋಗಿ ನೋಡ್ಬೋದಾಗಿರುತ್ತೆ. ಈ ಲಿಂಕಲ್ಲಿ ಈ ಹುದ್ದೆಗೆ ಸಂಬಂಧಪಟ್ಟ ಎಲ್ಲ ಮಾಹಿತಿಯನ್ನು ಆ ಲಿಂಕಲ್ಲಿರುತ್ತೆ ಅಭ್ಯರ್ಥಿಗಳೇ. ಆ ಲಿಂಕ್ ಪ್ರವೇಶಿಸುವ ಮೂಲಕ ನೀವು ಈ ಹುದ್ದೆಗೆ ಸಂಬಂಧಪಟ್ಟ ಎಲ್ಲ ಮಾಹಿತಿಯನ್ನು ನೀವು ನೋಡ್ಬೋದಾಗಿರುತ್ತೆ ಅಭ್ಯರ್ಥಿಗಳೇ. ಈ ಒಂದು ಮಾಹಿತಿ ಯಾರಿಗೆಲ್ಲ ಇಷ್ಟ ಆಗಿರುತ್ತೆ ಅಭ್ಯರ್ಥಿಗಳೇ, ನಮ್ಮ ಜ್ಞಾನ ಭಂಡಾರ ಅಕಾಡೆಮಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕೆಳಗೆ ಕಾಣುವ ಬೆಲ್ಲೈಕನ್ನು ಆಲ್ ಅಂತ ಪ್ರೆಸ್ ಮಾಡಿ ಅಭ್ಯರ್ಥಿಗಳೇ.